ಮೊದಮಕ್ಕಳು ವೇದಿಕೆ ಹತ್ರ ಆಗಮಿಸಿದ್ದಾರೆ. ತಾವೆಲ್ಲ ಅವರೆಲ್ಲ ಪೂಜ್ಯರಿಗೂ ಇನ್ನು ಮೇಲೆ ಕಲೋತಿ ಪರಿವಾರದ ಪರವಾಗಿ ದಿವಂಗತ RM ಕಲೋತಿ ಸಾಹೇಬರ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನ ನೆರವೇರಿಸಬೇಕಂತೇಳಿ ಕಲೋತಿ ಪರಿವಾರ ವೀರೇಂದ್ರ ಪಾಟೀಲರ ನಿರೀಕ್ಷೆಯಂತೆ ಆ ಚುನಾವಣೆಯಲ್ಲಿ ಶ್ರೀಯುತರ ಭರ್ಜರಿ ಜಯ ಗಳಿಸಿ ಪ್ರಥಮ ಬಾರಿಗೆ ವಿಧಾನಸಭೆ ಸದಸ್ಯರಾಗಿ ಆಯ್ಕೆಯಾದರು. ತದನಂತರ 1989ರಿಂದ 2004ರವರೆಗೆ ಸತತವಾಗಿ 3 ಬಾರಿ ಹ್ಯಾಟ್ರಿಕ್ ಜಯ ಗಳಿಸಿ ಹ್ಯಾಟ್ರಿಕ್ ಹೀರೋ ರಾಮಣ್ಣ ಕಲೋತಿ ಎಂದೇ ಹೆಸರು ವಾಸಿಯಾಗಿದ್ದವರು. ಇದರ ಮಧ್ಯ ರಾಜಕಾರಣದಲ್ಲಿ ಅನೇಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿರುವುದು ಕೂಡ ಇದೆ. ಬನ್ನಿ ಅವುಗಳ ಕುರಿತು ನೋಡೋಣ. 1989ರಿಂದ ತಮ್ಮ ಜೀವಿತ ಅವಧಿಯವರೆಗೂ ಕೆಪಿಸಿಸಿ ಸದಸ್ಯರಾಗಿದ್ದರು. 2001ರಿಂದ 2004ರವರೆಗೆ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ನಿಗಮದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. 1992ರಿಂದ 94ರವರೆಗೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. 1992-93ರಲ್ಲಿ ಕರ್ನಾಟಕ ರಾಜ್ಯ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 1992ರಿಂದ 94ರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. 1994ರಿಂದ 96ರವರೆಗೆ ಸವದತ್ತಿಯ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಟ್ರಸ್ಟಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ಸತತ 3 ಬಾರಿ ತಮ್ಮ ಶಾಸಕರ ಅವಧಿಯಲ್ಲಿ ಜಮಖಂಡಿಯ ಹಳೆಯ ಅಖಂಡ ತಾಲೂಕಿನಾದ್ಯಂತ ಕೈಗೊಂಡಿರುವ ಜನಪ್ರಿಯ ಕಾರ್ಯಕ್ರಮಗಳ ಮುನ್ನೋಟವನ್ನ ನೋಡೋಣ. ಜಮಖಂಡಿ ಮತಕ್ಷೇತ್ರದ ಅಭಿವೃದ್ಧಿಗೆ ಮಾಜಿ ಶಾಸಕರಾದ ಶ್ರೀ RM ಕಲೋತಿಯವರು ಕೈಗೊಂಡ ಕಾಮಗಾರಿಗಳ ಪಕ್ಷಿ ನೋಟವನ್ನ ಒಂದು ಸಾರಿ ನಾವು ನೋಡೋಣ. ಆಶೀರ್ವಾದ ಮಾಡಬೇಕು. ಅವರ ಮುಂದಿನ ಜೀವನ 100 ಕಾಲ ಯಶಸ್ವಿಯಾಗಿ ನಡೀಲಿ. ಆಯುರಾರೋಗ್ಯ, ಐಶ್ವರ್ಯ, ಭಾಗ್ಯ, ಸಂತೋಷ ಅವರ ಜೀವನದಲ್ಲಿ ಯಾವಾಗ್ಲೂ ಇರ್ಲಿ ಅನ್ನುವ ಶುಭಾಶಯ ನಮ್ದು. ಪ್ರೊಬಬ್ಲಿ ನಿಮ್ಮದು ಸಹ ಅದೇ ಶುಭಾಶಯ ಅಂತ ನಾವು ತಿಳ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಎಲ್ಲರೂ ಏಕಕಾಲಕ್ಕೆ ಬರಬಾರದು ವಿನಂತಿ ಮಾಡ್ಕೊಳ್ತೇವೆ. ವೇದಿಕೆ ಮೇಲೆ ಶ್ರೀಯುತ ಶಾಂತತೆಯಿಂದ ಇಬ್ರಾಹಿಂ ಸಾಹೇಬರು ಸಹ ಈಗ ವೇದಿಕೆಗೆ ಬಂದಿದ್ದಾರೆ. ಅವರನ್ನು ಸಹ ನಾವು ಪ್ರೀತಿಪೂರ್ವಕವಾಗಿ ಕಲೋತಿ ಪರಿವಾರದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಸರ್ ತಮಗೆ. ವೇದಿಕೆ ಮೇಲೆ ಎಲ್ಲರೂ